ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ರಿವೆಂಜ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವರು ಮಾಡಲ್ಲ ಅನ್ನೋದಕ್ಕೆ ನನ್ನ ಜರ್ನಲಿಸಮ್ ಒಂದು 4-5 ವರ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಹಗರಣಗಳು ಸೆಕ್ಸ್ ಸ್ಕ್ಯಾಂಡಲ್ ಆಯಿತು. ನಾನು ಎಲ್ಲೂ ಸಿದ್ದರಾಮಯ್ಯನವರು ಆ ಸಿಟ್ಯುವೇಷನಲ್ಲೂ ಕೂಡ ಪರ್ಸ್ನಲ್ ಆಗಿ ಯಾರ ಬಗ್ಗೆನೂ ಮಾತಾಡಿದ್ದಾಗಲಿ, ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ದಾಗಲಿ ನಾನು ನೋಡಿಲ್ಲ. ನೀವು ಲೀಗಲ್ ಇದೆ ಅಥವಾ ನೀವು ಕಾರ್ಯವ್ಯಾಪ್ತಿ ಮೀರಿ ಎಲ್ಲೂ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದನ್ನು ನಾನು ಕಂಡಿಲ್ಲ. ಅದರ ಮಧ್ಯೆ ಕುಮಾರಸ್ವಾಮಿಯವರು ಎಲ್ಲೋ ನಿಮ್ಮ ಮಗನ ಒಂದು ಏನು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅದನ್ನು ಹೇಳ್ಕೊಂಡ್ಬರ್ತಾರೆ. ಮಾನವೀಯತೆಯನ್ನು ಮರೆತು ಕೂಡ ಆ ಸ್ಟೇಟ್ಮೆಂಟ್ಗಳನ್ನು ಪ್ರೆಸ್ಗಳ ಮುಂದೆ, ಜಗತ್ತಿನ ಮುಂದೆ ಮೋದಿಯವರು ಹೆಲ್ಪ್ ಮಾಡಿದರು, ನಾನು ಬಾಯಿ ಬಿಡಬೇಕಾಗತ್ತೆ ಅನ್ನೋ ಮಾತುಗಳನ್ನಂದರು. ರಾಜಕೀಯ ಜೀವನದಲ್ಲಿ ಹಾಗಾದ ನಿಮ್ಗೆ ಅನುಭವ ಏನು, ನೋವೇನು? ಈಗ ನನ್ನ ಮಗ, ಮೊದಲನೇ ಮಗ ಸತ್ತದು ಯಾಕೆ ಸತ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ ಜಗತ್ತಿಗೆ. ಅದು ಸತ್ತು 2016ರಲ್ಲಿ. ಈಗ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಸಾಧ್ಯ ಆಗ್ತದೆ ಅಂದರೆ, ಯಾರಿಗೆ ಕ್ರಿಮಿನಲ್ ಬ್ರೈನ್ ಇರ್ತದೆ ಅವರು ಮಾತ್ರ ಸಾಧ್ಯ. ಬೇರೆ ಏನು ಸಿಕ್ಲಿಲ್ವಲ್ಲ, ಅದಕ್ಕೋಸ್ಕರ ಸುಳ್ಳು ಆಪಾದನೆಗಳನ್ನು ಮಾಡೋದು. ಈಗ ನಾನು ರೇವಣ್ಣ ಇರ್ಬೋದು, ರೇವಣ್ಣ ಹೆಂಡತಿ ಇರ್ಬೋದು, ಅವ್ರ ಮಕ್ಕಳುಗಳಿರ್ಬೋದು, 4 ಜನ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಆಯಿತು. ಪ್ರಜ್ವಲ್ ರೇವಣ್ಣ ಮಾಡಬಾರದು ಮಾಡಿದ್ದಾರೆ ಲೋಕಸಭಾ ಸದಸ್ಯರಾಗಿ, ಅದಕ್ಕಿಂತ ಹಿಂದೆ. ಬಟ್ ನಾನು ಯಾವತ್ತೂ ಕೂಡ ಕೆಟ್ಟದ್ದು ಮಾತಾಡಿಲ್ಲ. ಅವ್ರಿಗೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ. ಹೌದು, ಯಾವತ್ತು ನೀವು ಯಾವತ್ತು ಪರ್ಸನಲ್ ಆಗಿ ಮಾತಾಡಿಲ್ಲ. ರೇವಣ್ಣನ ಬಗ್ಗೆ ಆಗಲಿ, ಭವಾನಿ ಬಗ್ಗೆ ಆಗಲಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಆಗಲಿ, ಇನ್ನೊಬ್ಬ ಯಾರೇನು ಸೂರಜ್ ರೇವಣ್ಣ ಆಗಲಿ, ಯಾರ ಬಗ್ಗೆನೂ ಕೂಡ ಮಾತಾಡಿಲ್ಲ. ಅವ್ರ ಬಗ್ಗೆ ಪ್ರಸ್ತಾಪನೆ ಮಾಡಕ್ಕೆ ಹೋಗಿಲ್ಲ ಸಾರ್ವಜನಿಕವಾಗಿ. ಸೊ ನಾನು ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಮಾಡಿಯಪ್ಪ. ಯಾರು ಕಾನೂನಿಗಿಂತ ದೊಡ್ಡವರಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಅವ್ರು ತಪ್ಪು ಮಾಡಿದರೆ ಕಾನೂನು ರೀತಿ ಮಾಡಿ. ಯಾವತ್ತೂ ಕೂಡ ನಾನು ಪೊಲೀಸ್ನವ್ರಿಗೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿಲ್ಲ. ಅಧಿಕಾರ ದುರ್ಬಳಕೆ ಎಂದು ಯಾವತ್ತೂ ಕೂಡ ನಾನು ಮಾಡಿಲ್ಲ. ಇಡೀ ನನ್ನ ರಾಜಕೀಯ ಜೀವನದಲ್ಲಿ ಯಾರಿಗೂ ಮಾಡಿಲ್ಲ. ನಾವು ಅಧಿಕಾರದಲ್ಲಿರುವಾಗ 4 ದಶಕದ ನಿಮ್ಮ ರಾಜಕೀಯ ಚರಿತ್ರೆ ಅಂದರೆ ನಾನು ಹೇಳ್ತೀನಿ ಹಾಲಿನಂಥ ಚರಿತ್ರೆ ಅಂತ ಹೇಳಿ. ನಾನು ಐ ಆಮ್ ವೆರಿ ಪ್ರೌಡ್. ನಾನು ನಿಮ್ಮ ಮುಖಸ್ತುತಿ ಮಾಡ್ತಾ ಇಲ್ಲ. ನಾನು ಅನಾಲಿಸಿಸ್ ಮಾಡಿದ ರಾಜಕಾರಣಿಗಳಲ್ಲಿ ಕರ್ನಾಟಕದಲ್ಲಿ ನೀವು ಬಂದರೆ ಯು ಕಮ್ ಇನ್ ಎ ಹಿಸ್ಟ್ರಿ. ಆಗ ನಿಖಿಲ್ ಕುಮಾರಸ್ವಾಮಿ ಅಂತ ಚಿಕ್ಕ ಹುಡುಗ, ಈಗ ತಾನೇ ರಾಜಕೀಯಕ್ಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ, ಸಕ್ಸಸ್ಫುಲ್ ಆಗಿಲ್ಲ ಇನ್ನು. ಅಪ್ಪ ಟ್ರೈಂಗ್ ಟು ಲಾಂಚ್ ಹಿಮ್. ಅವರು ನಿಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ, ಸಮಾಜವಾದಿ ಸಿದ್ದರಾಮಯ್ಯ ಅಲ್ಲ, ಈಗ ಅವರು ಮಜವಾದಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಪಾಪ ಅವರಿಗೆ ರಾಜಕೀಯ ಸಿದ್ಧಾಂತಗಳು ಗೊತ್ತಿಲ್ಲ ಅನ್ನೋಕ್ಕೆ ಕಾಣಿಸುತ್ತೆ. ನಾನು ಹೇಗೆ ರಾಜಕೀಯಕ್ಕೆ ಬಂದೆ, ನಾನು ಹೇಗೆ ಬೆಳೆದೆ ರಾಜಕೀಯದಲ್ಲಿ, ಹೇಗೆ ನಾನು ಜನರ ಪರವಾಗಿ ಕೆಲಸ ಮಾಡ್ಕೊಬಂದೆ, ಬಡವರ ಪರವಾಗಿ ಕೆಲಸ ಮಾಡ್ಕೊಬಂದೆ ಅನ್ನೋದು ಗೊತ್ತಿದಾಗಿಲ್ಲ. ಬಹುಶಃ ಕುಮಾರಸ್ವಾಮಿ ಅವರಿಂದ ಪ್ರಭಾವಿತನಾಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. 2 ಚುನಾವಣೆ ಯಾಕೆ ಸೋತರು ಪಾಪ? ಮಂಡ್ಯದಲ್ಲಿ ಲೋಕಸಭೆಗೆ ಸೋತರು, ಆಮೇಲೆ ರಾಮನಗರದಲ್ಲಿ ಅಸೆಂಬ್ಲಿಗೆ ಸೋತರು. ಈಗ ಯಾಕೆ ಸೋತರು? ಜನ ಯಾಕೆ ಇವ್ರ ಮೇಲೆ ವಿಶ್ವಾಸ ಇಡಲಿಲ್ಲ? ಇವರಿಗೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಪಾಪ ಇನ್ನೂ ನೀವು ಹೇಳಿದಾಗೆ ಪಾಪ ರಾಜಕೀಯದಲ್ಲಿ ಇನ್ನೂ ಮೊಳಕೆ ಹೊಡಿತಾ ಇರ್ತಕ್ಕಂಥ ವ್ಯಕ್ತಿ. ಚಿತ್ರರಂಗಕ್ಕೆ ಹೋದರೆ ಅಲ್ಲಿ ಸಂಪೂರ್ಣ ಸೋತು ಇಲ್ಲಿ ಬಂದಿದ್ದಾರೆ ರಾಜಕೀಯಕ್ಕೆ. ಈಗ ಇಲ್ಲಿ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಮಾತಾಡೋಕ್ಕೆ ನನ್ನ ಮೇಲೆ. ಇಟ್ ಈಸ್ ಟೂ ಮಚ್ ಫಾರ್ ಹಿಮ್.